ಪಾನಿಪುರಿ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಇಲ್ಲಿ ಹೊರ್ಗಡೆ ಸರಿ ಸಿಗಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗಿರಲಿಲ್ಲ. ಹಾಗಾಗಿ ಮನೆಯಲ್ಲೇ ಪಾನಿಪುರಿ ಚಿಪ್ಸ್ ಇತ್ತು. ಸೊ ಅದನ್ನು ಕರೆದು ಇವತ್ತು ಮಾಡಬೇಕು ಅಂತ ರೆಡಿ ಮಾಡಿಕೊಂಡೆ. ಇವ್ರನ್ನ ಕರ್ಕೊಂಡು ಹೊರಗಡೆ ಹೋಗಿದ್ರು ನನ್ನ ಹಸ್ಬೆಂಡು. ಹಂಗಾಗಿ ನನಗೆ ಇದೆಲ್ಲ ಪ್ರಿಪೇರ್ ಮಾಡೋಕ್ಕೆ ಟೈಮ್ ಸಿಕ್ತು. ಸೊ ಸೇವಾ ತೊಗೊಂಬ ಅಂತ ಹೇಳಿದ್ದೆ, ಅವರು ತೊಗೊಂಬಂದರು ಬರುವಾಗ. ಇನ್ನೆಲ್ಲ ರೆಡಿಯಾಗಿತ್ತು. ಮನೆ ಅಂತೂ ಫುಲ್ ಗಲೀಜಾಗಿತ್ತು. ಇವನು ಬಂದ ತಕ್ಷಣ ಇವನಿಗೆ ಹಾಕ್ಕೊಟ್ಟಿದ್ದೆ ಸ್ವಲ್ಪ. ಸೊ ಅವನಿಗೆ ನಮ್ಮ ಥರ ತಿನ್ನಕ್ಕೆ ಬರಲ್ಲ ಅಂದ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೊಟ್ಟಿದ್ದೆ. ಬಟ್ ತಿಂತಾನೆ ಅಂತ ನಾನು ಅಂದ್ಕೊಂಡು ಕೊಟ್ಟಿದ್ದೆ. ಸ್ವಲ್ಪ ತಿಂತಾ ಇದ್ದ. ಆಮೇಲೆ ಅವನಿಗೆ ಏನಾಯಿತು ಏನೋ ಗೊತ್ತಿಲ್ಲ. ನೋಡಿ ಮುಂದೆ ಏನು ಮಾಡಿರ್ತಾನೆ ಅಂತ. ಅಷ್ಟರೊಳಗೆ ನಾನು ಹೊರಗಡೆ ಹೋಗಿ ನನಗೋಸ್ಕರ ಮತ್ತು ನನ್ನ ಹಸ್ಬೆಂಡಿಗೆ ಎಲ್ಲ ರೆಡಿ ಮಾಡಿದ್ದೆ ನನ್ನ ಪಾನಿಪುರಿ ತಿನ್ನೋಕ್ಕೆ. ಅವ್ರಿಗೆ ಕೊಟ್ಟು ನಾನು ತಿನ್ನೋಕ್ಕೆ ಅಂತ ಶುರು ಮಾಡಿದೆ. ಸೊ ಮನೇಲಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ. ಮನೇಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆ ಹೋಗ್ತೀವಿ. ಹೊರಗಡೆ ಏನು ಹಾಕಿದ್ರು ಹಂಗೆ ತುಂಬ ಇಷ್ಟಪಟ್ಟು ತರ್ತೀವಿ. ಬಟ್ ವೆಸ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು. ನಾನು ತಿಂದು ಬರೋಷ್ಟರಲ್ಲಿ ಇವನ್ನೆಲ್ಲ ಹೊಲ್ಸು